ಸ್ಟ್ರಿಕ್ಟ್ ಮಾಡಿದ್ರಿಂದಾಗೆ ಅಮೇರಿಕ ಪರ ಇದ್ದ ದೇಶಗಳಲ್ಲಿ ಇನ್ನೂ ಹೆಚ್ಚಿನ ಟ್ಯಾಕ್ಸ್ ತೊಗೊಳ್ತಾ ಇದೆ ಅನ್ನುವಂಥ ಮಾತುಗಳು ಬರ್ತಾ ಇದ್ದಾವೆ. ಹೀಗಾಗಿ ತನ್ನ ಆರ್ಥಿಕ ಬಲ ಇರೋದರಿಂದಾಗಿ ಸೈನ್ಯನು ಈಗಾಗಲೇ ಈ ಒಂದು ಭೂ ಸೈನ್ಯ 10 ಲಕ್ಷಕ್ಕೂ ಮೇಲ್ಪಟ್ಟಿಗೆ ಹಾದಿ ನೋಡ್ತಾ ಇದ್ದಾರೆ. ಅಮೇರಿಕನ್ಸ್ ಬರಪರಿ ಒಳಗೆ ನಿಮ್ಮ ನರಕದನ್ನು ಹೆಂಗೆ ತೋರಿಸ್ತಾನೆ ಅಂತೇಳಿ ಇವರು ಇವಾಗಲೇ ಹೇಳಿದ್ದಾರೆ, ನಾವು ನರಕ ತೋರಿಸ್ತೀವಿ ಹಾಗೆ ಹೀಗೆ. ತಮ್ಮ ಟ್ರಂಪ್ ಮಾತಾಡಿದ್ದಕ್ಕೆ ಅವ್ರ ಪ್ರತಿಯಾಗಿ ನಾವು ತೋರಿಸೇ ಕೊಡ್ತು ಬಂದೇ ಬಿಡೋದು ಕರಿತಾ ಇದ್ದಾರೆ. ಹೀಗಾಗಿ ಇವತ್ತು ಅಮೇರಿಕ ಇದು ತಪ್ಪೆಚ್ಚು ಹಿಡ್ತಾ ತನ್ನ ಸೂಪರ್ ಪವರ್ ಅನ್ನೋದು ಕಳ್ಕೊಂಡಿದ್ದ ಅನ್ನುವಂಥದ್ದು ಇನ್ನು ಏನೇನು ಆಗ್ಬೋದು ಇನ್ನೂ ಮುಂದಿಂದು ಅನ್ನೋದು. ಅಂದ್ರೆ ಇದು ನಿಲ್ಲಲಾರದ ಯುದ್ಧ ಆಗ್ತಾನೆ ಇದೆ, ದಿನನಿತ್ಯ ಮುಂದೆ ಹೋಗ್ತಾನೆ ಇದೆ. ಅದರಲ್ಲೂ ಈಗಂತೂ ಪರಿಸ್ಥಿತಿ ಎರಡತ್ರ ಒಂದು ಅಮೇರಿಕ ತೊಗೊಳ್ಳೇಬೇಕು. ಒಂದು ಯುದ್ಧದಿಂದ ಹಿಂಸರಿಬೇಕು, ಇಲ್ಲ ಬೇಕಾದಾಗಲ್ಲಪ್ಪ ನಾವು ಅವ್ರ ನರಕಕ್ಕೆ ಹೋಗ್ರಿ ಅವ್ರ ನರಕಕ್ಕೆ ಹೋಗ್ರಿ, ಯುದ್ಧ ಮಾಡೇ ಬಿಡಬೇಕು. ಇನ್ನು ಕೊನೆಯ ಅಸ್ತ್ರ ಏನಪ್ಪ ಅಂದ್ರೆ ಬ್ರಹ್ಮಾಸ್ತ್ರ ಇದ್ದಂಗೆ ಅಣ್ವಸ್ತ್ರಗಳ ಪ್ರಯೋಗ ಮಾಡ್ಬೋದಾ ಅಮೇರಿಕಾ? ಮೊದಲು ಇವರು ಒಪ್ಪದೆ ಹೋದ್ರೆ ಮಾಡಿದ್ರೆ ಏನಾಯಿತು, ಮುಂದೆ ಏನಾಯಿತು, ಇರಾನ್ ಏನಾಯಿತು? ಅದೇ ಕಾಲಕ್ಕೆ ಅಣ್ವಸ್ತ್ರ ಇವತ್ತು ಇರಾನದಲ್ಲಿ ಅದನ್ನೋ ಇಲ್ಲವೋ ಇನ್ನೂ ಡೆಫಿನೆಟ್ ಇಲ್ಲ. ಆದರೆ ಇರಾನ್ ಮೇಲೆ ಈ ಒಂದು ದೊಡ್ಡ ದಾಳಿ ಮಾಡಿದರೆ ಚೈನಾ ಸುಮ್ಮನೆ ಕೊಡ್ತದನ, ರಷ್ಯಾ ಸುಮ್ಮನೆ ಕೊಡ್ತದನ, ಅದೇ ಕಾಲಕ್ಕೆ ಉತ್ತರ ಕೊರಿಯಾ ಈಗಾಗಲೇ ಅದು ಅಣ್ವಸ್ತ್ರ ತಯಾರು ಮಾಡ್ಕೊಂಡು ಕೊಡ್ತದೆ, ಅದು ಸುಮ್ಮನೆ ಕೊಡ್ತದನ, ಅಮೇರಿಕ ಮೇಲೆ ದಾಳಿ ಮಾಡಿದ್ರೆ ಇರ್ತದನ. ಇವೆಲ್ಲವೂ ಇವತ್ತು ಪ್ರಶ್ನಾರ್ಹವಾಗಿದ್ದಾವೆ. ಅದಕ್ಕೆ ಟ್ರಂಪ್ ಅವರು ಯಾವ ಹೆಜ್ಜೆ ಇಟ್ಟರು ಸಹಿತ ಈಗ ಅವ್ರಿಗಿರೋ ಒಂದು ಹಾದಿ ಬಿಟ್ಟು ಹೋಗ್ಬೇಕು, ಇಲ್ಲ ಯುದ್ಧ ಮಾಡಿ ತಾನು ನಾಶ ಆಗಬೇಕು, ಇರಾನನ್ನು ನಾಶ ಮಾಡಬೇಕು, ವಿಶ್ವನೂ ನಾಶ ಮಾಡಬೇಕು. ನಿಧಾನಕ್ಕೆ ಇದು 3ನೇ ವಿಶ್ವದ ಕಡೆ ಹೋಗ್ತಾ ಇದೆ ಅನ್ನೋಂಥ ಪ್ರಶ್ನೆ ಮೇಲಿನ ಹೇಳ್ತಾನೆ ಇದೆ. ಅದಕ್ಕೆ ಉತ್ತರ ಹುಡುಕೋ ಕೆಲಸ ಮುಂದಿನ ದಿನ ಮತ್ತೆ ಸಿಗ್ತಾನೆ ಇದೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.